ಹಾಯ್ ಫ್ರೆಂಡ್ಸ್, ನಮಸ್ಕಾರ ಎಲ್ರಿಗೂ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಪೂರ್ಣಿಮಾ. ಮ್ಯೂಸಿಕಲ್ ಫೌಂಟೇನ್ ನೋಡಬೇಕು ಅಂದರೆ KRSಗೆ ಹೋಗಬೇಕು ಅಂತ ಇಲ್ಲ, ನಮ್ಮ ಹಾಸನಲ್ಲೂ ಕೂಡ ಮ್ಯೂಸಿಕಲ್ ಫೌಂಟೇನನ್ನು ನೋಡ್ಬೋದು. ಇದ್ರ ಬಗ್ಗೆ ಇನ್ನಷ್ಟು ಮಾಹಿತಿನ ಇವತ್ತಿನ ವಿಡಿಯೋಲಿ ತಿಳಿಸಿಕೊಡ್ತಾ ಇದ್ದೀನಿ. ಈ ವಿಡಿಯೋನ ನೋಡೋಕ್ಕೂ ಮುಂಚೆ ಚಾನಲ್ನ ಹೊಸದಾಗಿ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಪಕ್ಕದಲ್ಲೇ ಇರುವಂಥ ಬೆಲ್ ಐಕಾನ್ ಮರಿದಲ್ಲೇ ಕ್ಲಿಕ್ ಮಾಡಿ. ಇದರಿಂದ ಹೊಸ ಹೊಸ ವೀಡಿಯೋಸ್ ಬಂದರೆ ನಿಮಗೆ ನೋಟಿಫಿಕೇಷನ್ ಬರ್ತಾನೆ ಇರುತ್ತೆ. ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಹೆಚ್ಚು ಜನಕ್ಕೆ ವಿಡಿಯೋನ ಶೇರ್ ಮಾಡಿ. ಇತ್ತೀಚೆಗಷ್ಟೇ ಹೇಳಿದೆ, ಹಾಸನದಲ್ಲಿ ಇರುವಂಥ ಕೆಲವೊಂದಷ್ಟು ಪ್ಲೇಸ್ಗಳನ್ನು ನಿಮಗೆ ತೋರಿಸ್ತೀನಿ, ಅದರ ಬಗ್ಗೆ ಮಾಹಿತಿನ ತಿಳಿಸ್ಕೊಡ್ತೀನಿ ಅಂತ. ಇವತ್ತು ನಾವು ಬಂದಿರೋದು ಮಹಾರಾಜ ಪಾರ್ಕ್ಗೆ. ಮಹಾರಾಜ ಪಾರ್ಕು ತುಂಬ ಹಳೆ ಪಾರ್ಕ್ ಅಂತಲೇ ಹೇಳ್ಬೋದು. ಹಾಗೆಯೇ ಇದು ಇರೋದು ಸೀತಾರಾಮಾಂಜನೇಯ ದೇವಸ್ಥಾನದ ಆಪೋಸಿಟಲ್ಲಿ. ಸಾಕಷ್ಟು ಜನ ಬಂದು ಇಲ್ಲಿ ವಾಕ್ ಮಾಡ್ತಾ ಇರ್ತಾರೆ. ತುಂಬ ದೊಡ್ಡ ಪಾರ್ಕ್ ಇದು. ಹಾಗೆಯೇ ಚಿಕ್ಕ ಮಕ್ಕಳಂತೂ ಪಾರ್ಕ್ ಅಂದರೆ ಹೇಳೋದೇ ಬೇಡ, ತುಂಬ ಇಷ್ಟ ಆಗುತ್ತೆ. ಯಾಕೆಂದರೆ ಮಕ್ಕಳಿಗೆ ಅಂತಲೇ ಇಲ್ಲಿ ಪ್ಲೇ ಏರಿಯಾ ಕೂಡ ಇದೆ. ಈಗ ಮತ್ತೆ ಈ ಒಂದು ಪಾರ್ಕನ್ನು ರಿನೋವೇಟ್ ಮಾಡಿದ್ದಾರೆ ಅಂತಲೇ ಹೇಳ್ಬೋದು. ಇವತ್ತು ನಾವು ಬಂದಿರೋದು ಮ್ಯೂಸಿಕಲ್ ಫೌಂಟೇನ್ ನೋಡೋಣ ಅಂತ. KRS ಡ್ಯಾಮ್ಗೆ ಹೋದಾಗ ನಾನು ನೋಡಿದ್ದು ಸುಮಾರು 10 ವರ್ಷದ ನಂತರ ಮತ್ತೆ ನಾನು ಮ್ಯೂಸಿಕಲ್ ಫೌಂಟೇನನ್ನು ನೋಡ್ತಾ ಇರುವಂಥದ್ದು. ಮೊದಲು ಹೇಮಾವತಿ ಸ್ಟ್ಯಾಚ್ಯೂ ಇದೆಯಲ್ಲ, ಅದರ ಬ್ಯಾಕ್ ಸೈಡು ನಾನು ನೋಡಿದ್ದೆ ಮ್ಯೂಸಿಕಲ್ ಫೌಂಟೇನು. ಮೊದಲು ಅಲ್ಲಿತ್ತು, ಇವಾಗ ಪ್ಲೇಸ್ ಚೇಂಜ್ ಮಾಡಿದ್ದಾರೆ. ಈ ಸೈಡು ಇದೆ, ಕಲಾಭವನ ಇದೆಯಲ್ಲ ಆ ಸೈಡು ಇರುವಂಥದ್ದು. ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಮೊದಲು ನಾವು ಮಹಾರಾಜ ಪಾರ್ಕ್ ನೋಡಿದ್ದಕ್ಕೂ ಈಗ ನೋಡ್ತಾ ಇರೋದಕ್ಕೂ ತುಂಬಾ ಡಿಫ್ರೆನ್ಸ್ ಇದೆ ಅಂತಲೇ ಹೇಳ್ಬೋದು. ತುಂಬ ಚೆನ್ನಾಗಿ ಮಾಡಿದ್ದಾರೆ. ಇವಾಗ ನೋಡಿ ಎಷ್ಟು ಚೆನ್ನಾಗಿದೆ ಅಂತ. ತುಂಬ ಜನ ಇದ್ದರು ನೋಡಿ, ತುಂಬ ಎಂಜಾಯ್ ಮಾಡ್ತಾಯಿದ್ರು. ಮೊದಲೆಲ್ಲ ಹೇಗಿತ್ತು ಅಂದರೆ ಮೈಸೂರಿಗೆ ಹೋಗಿ ಮ್ಯೂಸಿಕಲ್ ಫೌಂಟೇನನ್ನು ನೋಡಿ ಎಂಜಾಯ್ ಮಾಡಬೇಕಿತ್ತು. ಆದರೆ ಇವಾಗ ನಮ್ಮ ಹಾಸನಲ್ಲೇ ಇದೆ, ಹಾಸನಲ್ಲೇ ನಾವು ಮ್ಯೂಸಿಕಲ್ ಫೌಂಟೇನನ್ನು ನೋಡ್ಬೋದು. ಇದ್ರ ಬಗ್ಗೆ ಸಾಕಷ್ಟು ಜನಕ್ಕೆ ಮಾಹಿತಿ ಇರೋದಿಲ್ಲ, ಹಾಗಾಗಿ ನಾನು ವಿಡಿಯೋ ಮುಖಾಂತರ ನಿಮಗೂ ಕೂಡ ತೋರಿಸ್ತಾ ಇದ್ದೀನಿ. ನೀವು ಏನಾದರೂ ಹಾಸನವರಾಗಿದ್ದರೆ ಖಂಡಿತವಾಗ್ಲೂ ಮಹಾರಾಜ ಪಾರ್ಕ್ಗೆ ವಿಸಿಟ್ ಮಾಡಿ ಮ್ಯೂಸಿಕಲ್ ಫೌಂಟೇನನ್ನು ನೋಡಿ ಎಂಜಾಯ್ ಮಾಡ್ಬೋದು. ಯಾವತ್ತಿರುತ್ತೆ ಏನು ಅಂತ ನಾನು ಮುಂದೆ ತಿಳಿಸ್ತೀನಿ. ಸಾಂಗ್ಸ್ ಅಂತೂ ತುಂಬಾ ಚೆನ್ನಾಗಿತ್ತು, ಆದರೆ ವಿಡಿಯೋ ನಾನು ಸಾಂಗ್ಸನ್ನು ಹಾಕೋ ಹಾಗಿಲ್ಲ, ಕಾಪಿರೈಟ್ ಬರುತ್ತೆ, ಹಾಗಾಗಿ ನಾನು ಶೇರ್ ಮಾಡಿಲ್ಲ. ಫ್ರೆಂಡ್ಸ್, ವಿಡಿಯೋನ ಎಂಡ್ ತನಕ ನೋಡಿ. ಈ ವಿಡಿಯೋ ನೋಡಿ ನಿಮ್ಗೆ ಏನು ಅನ್ನಿಸ್ತು ಅಂತ ಖಂಡಿತವಾಗ್ಲೂ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ.
ಸ್ನೇಹಿತರೆ, ವೀಕೆಂಡಲ್ಲಿ ಮ್ಯೂಸಿಕಲ್ ಫೌಂಟೇನ್ ಇರುತ್ತೆ, ಅಂದರೆ ಸ್ಯಾಟರ್ಡೆ ಮತ್ತು ಸಂಡೇ ಇರುತ್ತೆ. ಟೈಮಿಂಗ್ಸ್ ಬಂದು 7 to 7:30 ತನಕ ಇರುತ್ತೆ. ನಿಮ್ಗೇನಾದ್ರು ಇಂಟ್ರೆಸ್ಟ್ ಇದ್ದರೆ ಖಂಡಿತವಾಗ್ಲೂ ಮಹಾರಾಜ ಪಾರ್ಕ್ಗೆ ಸ್ಯಾಟರ್ಡೆ ಮತ್ತು ಸಂಡೇ ವಿಸಿಟ್ ಮಾಡಿ ನೀವು ಮ್ಯೂಸಿಕಲ್ ಫೌಂಟೇನನ್ನು ನೋಡಿ ಎಂಜಾಯ್ ಮಾಡ್ಬೋದು. ತುಂಬಾ ಚೆನ್ನಾಗಿರುತ್ತೆ. ನೋಡಿ ಎಷ್ಟು ಜನ ಬಂದಿದ್ದಾರೆ ಅಂತ. ನಮ್ಮ ಹಾಸನದ ಬಗ್ಗೆ ಇನ್ನಷ್ಟು ಒಳ್ಳೊಳ್ಳೆ ಮಾಹಿತಿನ ನಿಮಗೂ ಕೂಡ ತಿಳಿಸ್ತೀನಿ. ವಿಡಿಯೋ ನಿಮಗೂ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಇನ್ನಷ್ಟು ಒಳ್ಳೊಳ್ಳೆ ವೀಡಿಯೋಸ್ಗಳಿಗಾಗಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಕೂಡ ಮಾಡಿ. ಇವತ್ತಿನ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಹೆಚ್ಚು ಜನಕ್ಕೆ ವಿಡಿಯೋನ ಶೇರ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.